ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯನ್ನ ಸೋತಿದ್ದಂಥ ಟೀಂ ಇಂಡಿಯಾ T20 ಸರಣಿಯಲ್ಲಿ ಭರ್ಜರಿ ಪ್ರದರ್ಶನ ನೀಡಿದೆ. ಈ ಸರಣಿ ಗೆಲುವಿನ ಹೊರತಾಗಿ ಕೂಡ ಟೀಂ ಇಂಡಿಯಾ 2026ರ T20 ವಿಶ್ವಕಪ್ಗೆ ಸದೃಢವಾಗಿಲ್ಲ ಅಂತ ಹೆಡ್ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ದೈಹಿಕವಾಗಿ ಮತ್ತಷ್ಟು ಫಿಟ್ ಆಗಿರಬೇಕು ಅಂತ ಟೀಂ ಇಂಡಿಯಾ ಆಟಗಾರರ ಜೊತೆ ಚರ್ಚಿಸಿ ಸೂಚನೆ ನೀಡ್ತೇನೆ ಎಂದಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯು ರವೀಂದ್ರ ಜಡೇಜಾ ಹಾಗೆ ಸ್ಯಾಮ್ ಕರನ್ ಅವರನ್ನ ನೀಡಿ ಸಂಜು ಸ್ಯಾಮ್ಸನ್ ಅವರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಮುಂದಾಗಿದೆ. 12 ದಿನಗಳ ಒಳಗೆ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್ ನಡುವಿನ ಒಪ್ಪಂದ ಅಧಿಕೃತವಾಗಲಿದೆ. ಇದರೊಂದಿಗೆ ರವೀಂದ್ರ ಜಡೇಜಾ ಅವರ CSK ಪಯಣ ಕೂಡ ಅಂತ್ಯವಾಗಲಿದೆ. ಬಲಿಷ್ಠ ಟೀಮ್ ಕಟ್ಟೋಕೆ ಮುಂದಾಗಿರುವಂತಹ CSK ಫ್ರಾಂಚೈಸಿ ಗುಜರಾತ್ ಟೈಟನ್ಸ್ನ ಸ್ಟಾರ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅವರನ್ನ ಟ್ರೇಡಿಂಗ್ ಮೂಲಕ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಎದುರು ನೋಡ್ತಾ ಇದೆ. ಹೀಗಿದ್ರೂ ಕೂಡ ಗುಜರಾತ್ ಟೈಟನ್ಸ್ ತಂಡ CSKಯ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದೆ. ಧೋನಿ ನಿವೃತ್ತಿಗೂ ಮುನ್ನ ತಂಡವನ್ನ ಬಲಪಡಿಸುವುದು CSKಯ ಟಾರ್ಗೆಟ್ ಆಗಿದೆ. CSK ತಂಡದ ಮಾಜಿ ಆಟಗಾರ ಸುರೇಶ್ ರೈನಾ CSK ಫ್ರಾಂಚೈಸಿ ತಂಡದಲ್ಲಿ ಉಳಿಸಿಕೊಳ್ಳಬೇಕಾದ ಹಾಗೆ ಬಿಡುಗಡೆ ಮಾಡಬೇಕಾದ ಪ್ರಮುಖ ಆಟಗಾರರ ಹೆಸರನ್ನ ಸೂಚಿಸಿದ್ದಾರೆ. ರವೀಂದ್ರ ಜಡೇಜಾ, ಸ್ಪಿನ್ನರ್ ನೂರ್ ಅಹ್ಮದ್, ಋತುರಾಜ್ ಗಾಯಕ್ವಾಡ್ ತಂಡದಲ್ಲೇ ಇರಬೇಕು ಎಂದಿದ್ದಾರೆ. ಹಾಗೆ ನ್ಯೂಜಿಲೆಂಡ್ ತಂಡದ ಆರಂಭಿಕ ಆಟಗಾರ ಡೆವನ್ ಕಾನ್ವೆ, ವಿಜಯ್ ಶಂಕರ್, ದೀಪಕ್ ಹೂಡಾ ಅವರನ್ನ ಬಿಡುಗಡೆ ಮಾಡಬೇಕು ಎಂದಿದ್ದಾರೆ. ಸಿಡ್ನಿಯಲ್ಲಿರುವ ಶ್ರೇಯಸ್ ಅಯ್ಯರ್ ತಮ್ಮ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಮೂಲಕ ತಮ್ಮ ಆರೋಗ್ಯದ ಮಾಹಿತಿ ನೀಡಿದ್ದಾರೆ. ಸಿಡ್ನಿ ಬೀಚ್ನಲ್ಲಿ ಕೂತಿರುವ ಫೋಟೋವನ್ನು ಹಂಚಿಕೊಂಡಿರುವ ಶ್ರೇಯಸ್ ಅಯ್ಯರ್, ಸೂರ್ಯನಿಂದ ಉತ್ತಮ ಥೆರಪಿ ಸಿಕ್ಕಿದೆ, ಹಾಗೆ ಬಂದಿರೋದಕ್ಕೆ ಕೃತಜ್ಞತೆಗಳು, ನಿಮ್ಮೆಲ್ಲರ ಪ್ರೀತಿ ಮತ್ತು ಕಾಳಜಿಗೆ ಧನ್ಯವಾದ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದಿದ್ದಾರೆ. ಈ ಮೂಲಕ ಶ್ರೇಯಸ್ ಅಯ್ಯರ್ ಸಂಪೂರ್ಣ ಫಿಟ್ ಆಗಿರೋದು ಕಾಣಿಸ್ತಾ ಇದೆ. 2026ರ T20 ವಿಶ್ವಕಪ್ ಟೂರ್ನಿಯ ದಿನಾಂಕ ಘೋಷಣೆ ಆಗಿದೆ. ಈ ಟೂರ್ನಿಯನ್ನು ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಲಿವೆ. ಮುಂದಿನ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಈ ಟೂರ್ನಿ ನಡೆಯಲಿದೆ. T20 ವಿಶ್ವಕಪ್ನ ಮೊದಲ ಪಂದ್ಯ ಫೆಬ್ರವರಿ 7ರಂದು ನಡೆಯುವ ನಿರೀಕ್ಷೆ ಇದ್ರೆ, ಅಂತಿಮ ಪಂದ್ಯ ಮಾರ್ಚ್ 8ರಂದು ನಡೆಯುವಂತಹ ಸಾಧ್ಯತೆ ಇದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ಹಾಗೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಸೆಮಿಫೈನಲ್ ಅನ್ನು ಆಯೋಜನೆ ಮಾಡಲಿವೆ. ಮೊಹಮ್ಮದ್ ಶಮಿ BCCI ವಿರುದ್ಧ ನೀಡುತ್ತಾ ಇರುವಂತಹ ಬಹಿರಂಗ ಹೇಳಿಕೆಗಳು ಅವರ ಅಂತಾರಾಷ್ಟ್ರೀಯ ವೃತ್ತಿ ಜೀವನಕ್ಕೆ ತೊಡಕಾಗಿವೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಶಮಿ ಸ್ವತಃ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗೋಕೆ ನಿರಾಕರಿಸಿದ್ರು. ಶಮಿಯ ಈ ನಡೆಯಿಂದ ಕೋಪಗೊಂಡಿರುವಂತಹ BCCI ಅವರನ್ನ ತಂಡದಿಂದ ಹೊರಗಿಟ್ಟಿದೆ ಎನ್ನಲಾಗ್ತಿದೆ. ದೆಹಲಿಯಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಇದೀಗ ಇತಿಹಾಸದ ಪುಟಗಳನ್ನು ಸೇರುವ ಹೊಸ್ತಿಲಿನಲ್ಲಿದೆ. 102 ಎಕರೆ ವಿಸ್ತೀರ್ಣದ ಸ್ಥಳದಲ್ಲಿ ಆಧುನಿಕ ಕ್ರೀಡಾ ನಗರವನ್ನ ನಿರ್ಮಾಣ ಮಾಡೋಕೆ, ಕ್ರೀಡಾಂಗಣವನ್ನ ಕೆಡವೋಕೆ ಕ್ರೀಡಾ ಸಚಿವಾಲಯ ನಿರ್ಧಾರ ಮಾಡಿದೆ. 2010ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕಾಗಿ 961 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾದ ಈ ಕ್ರೀಡಾಂಗಣ ಈಗ 2036ರ ಒಲಿಂಪಿಕ್ಸ್ಗೆ ಬರುವ ಕ್ರೀಡಾಪಟುಗಳಿಗೆ ಕ್ರೀಡಾ ನಗರವಾಗಿ ಆತಿಥ್ಯ ನೀಡಲಿದೆ. ಪಾಕಿಸ್ತಾನ ತಂಡದ ಯುವ ವೇಗದ ಬೌಲರ್ ನಸೀಂ ಶಾ ಅವರ ಮನೆಯ ಮೇಲೆ ಗುಂಡಿನ ದಾಳಿ ನಡೆದಿದೆ. ಏಕಾಏಕಿ ದಾಳಿ ನಡೆದಿದ್ದು 5ರನ್ನ ಬಂಧಿಸಲಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನು ನಸೀಂ ಶಾ ಅವರ ಮನೆಗೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಅಫ್ಘಾನಿಸ್ತಾನ ತಂಡವು PCB ಆಯೋಜನೆ ಮಾಡಲಿರುವಂತಹ ತ್ರಿಕೋನ ಸರಣಿಯಿಂದ ಹಿಂದೆ ಸರಿದಿರುವ ಕಾರಣ ಇದೀಗ ಜಿಂಬಾಬ್ವೆ ತಂಡವನ್ನು ಈ ಸರಣಿಗೆ ಸೇರ್ಪಡೆಗೊಳಿಸಲಾಗಿದೆ. ಅದರಂತೆ ಪಾಕಿಸ್ತಾನ, ಶ್ರೀಲಂಕಾ ಹಾಗೆ ಜಿಂಬಾಬ್ವೆ ನಡುವೆ ತ್ರಿಕೋನ ಸರಣಿ ನಡೆಯಲಿದ್ದು, ಈ ಸರಣಿಯಲ್ಲಿ ಎಲ್ಲಾ ತಂಡಗಳು 4 ಪಂದ್ಯಗಳನ್ನಾಡಲಿವೆ. ಇದಾದ ಬಳಿಕ ಅಂಕಪಟ್ಟಿಯಲ್ಲಿ ಟಾಪ್ 2ನಲ್ಲಿ ಕಾಣಿಸಿಕೊಳ್ಳುವ 2 ತಂಡಗಳು ಫೈನಲ್ ಆಡಲಿವೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.